ಹಲೋ ಎವ್ರಿವನ್, ನಾನು ನಿಮ್ಮ ಚೇತನ್ ಜೊತೆ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದಾರೆ ವಂಡರ್ಫುಲ್ ಕನ್ನಡ ಟೆಕ್ ಚಾನಲ್. ಇವತ್ತು ಒಂದು ಯೂನಿಕ್ ಆಗಿರೋ ಆಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವ ಆಪ್ ಅಪ್ಪ ಅಂದ್ರೆ, ನೀವು ಬೆಂಗಳೂರಲ್ಲಿ BMTC ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಅದು ಯಾವಾಗ ಬರುತ್ತೆ ಮತ್ತೆ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಆ ಆಪ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಸಾಕು, ಬಸ್ ನಂಬರ್ ಕೂಡ ಅದೇ ಆಪ್ ನಿಮ್ಗೆ ನೋಡ್ಸುತ್ತೆ. ಬನ್ನಿ ಈ ಆಪ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಏನು ಎತ್ತ ನಿಮ್ಗೆ ಈ ಆಪ್ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದ್ರೆ, ನೀವು ಇದನ್ನ BMTC ಓಡಾಡ್ತಿದ್ರೆ ಈ ಆಪ್ ನಿಮ್ಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಗೈಸ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಮೊದಲು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಆಪ್ ನ ಡೌನ್ಲೋಡ್ ಮಾಡೋದ್ರಿಂದ ಶುರು ಮಾಡೋಣ ಗೈಸ್. ಬನ್ನಿ ಶುರು ಮಾಡೋಣ. ಫಸ್ಟು ಮೈ BMTC ಆ್ಯಪ್ ಅಂತ ಇದೆಯಲ್ಲ, ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಲೈವ್ ಟ್ರ್ಯಾಕ್ ಆಗುತ್ತೆ. ಇದರ ಮೇನ್ ಫೀಚರ್ಸ್ ನಾನು ಹೇಳಿಲ್ಲ ನಿಮಗೆ, ಲೈವ್ ಟ್ರ್ಯಾಕ್ ಕೂಡ ಆಗುತ್ತೆ. ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆಗಿದ ತಕ್ಷಣ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು. ಓಪನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಸ್ಕ್ಯಾನ್ ಮಾಡ್ಕೊಬೇಕು. ಮೊದಲು ಸ್ಕ್ಯಾನ್ ಮಾಡ್ಕೊಬೇಕು. ಸ್ಕ್ಯಾನ್ ಆದ್ರೇ ನಂದಲ್ಲಿ ಯೂಸ್ ಆಗೋದು ಫ್ರೆಂಡ್ಸ್. ಸ್ಕ್ಯಾನ್ ಆಗಿದ ತಕ್ಷಣ ಓಪನ್ ಕೊಟ್ಟರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಆ್ಯಪ್ದು. ನೋಡ್ಬೋದು ಇವಾಗ ಈ ಥರ ಇಂಟರ್ಫೇಸ್ ಬರುತ್ತೆ, ಮೈ BMTC ಅಂತ. ಅದರಲ್ಲಿ ಫಸ್ಟ್ ನೋಡೋಣ ಒಂದು ಮೇನ್ ಫೀಚರ್ಸು, ಟ್ರಿಪ್ ಪ್ಲಾನರ್. ನಿಮ್ಮ ಲೊಕೇಶನಿಂದ ನೀವು ಬೇರೆ ಲೊಕೇಶನ್ಗೆ ನೀವು ಹೋಗಬೇಕಂದ್ರೆ ಅಲ್ಲಿ ಎಂಟರ್ ಮಾಡಿದ್ರೆ ಸಾಕು. ಮತ್ತು ಇನ್ನೊಂದು ಮೇನ್ ಫೀಚರ್ಸ್ ನೋಡೋಣ, ಸ್ಟಾಪ್ ನಿಯರ್ ಬೈ ಯು ಅಂದರೆ ಅಕ್ಕಪಕ್ಕದಲ್ಲಿರೋ ಸ್ಟಾಪ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಬಸ್ ಎಲ್ಲೆಲ್ಲಿ ಯಾವಾಗ ಎಷ್ಟೆಷ್ಟು ಗಂಟೆಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ನೋಡೋಣ, ಇದು ಯೂನಿಕ್ ಆಗಿ ಬಂದಿದೆ ಫೀಚರ್ಸ್. ಇದು ಟ್ರ್ಯಾಕ್ ಬಸ್ಸಸ್ ಆನ್ ದ ರೂಟ್ ಅಂದರೆ ಯಾವ ಬಸ್ ಆಗಲಿ ನಿಮಗೆ ಲೈವ್ ಟ್ರ್ಯಾಕ್ ನೋಡುತ್ತೆ. ಫಸ್ಟು ಅಲೋ ಕೊಡಬೇಕು ನಿಮ್ಮ ಲೊಕೇಶನ್ ಆ್ಯಕ್ಸಿಸ್ ಆಗೋಕ್ಕೆ. ಅಲೋ ಕೊಟ್ಟಿದ್ದೀನಿ. ಅಲೋ ಕೊಟ್ಟಿದ ತಕ್ಷಣ ನಿಮಗೆ GPS ಕೇಳುತ್ತೆ. GPS ನೀವು ಯಾವಾಗಲೂ ಓಕೆ ಹೊಡೆದ್ಬಿಟ್ಟು ಆನಲ್ಲಿ ಇಟ್ಕೊಂಡಿರಬೇಕು. ಆನಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಆ್ಯಪ್ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ನೀವು ಆಫ್ಲೈನಲ್ಲಿ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇಂಟರ್ನೆಟ್ ಇಲ್ಲ ಅಂದರೆ. ಸ್ಟಾಪ್ಸ್ ನಿಯರ್ ಬೈ ಯು ಅಲ್ಲಿ ನಿಮಗೆ ಅಕ್ಕಪಕ್ಕದಲ್ಲಿ ಯಾವ ಸ್ಟಾಪ್ ಇದೆ ಅಂತ ನಿಮಗೆ ನೋಡಿಸುತ್ತೆ. GPS ಮೂಲಕನೇ ನಿಮಗೆ ನೋಡಿಸುತ್ತೆ ಅಕ್ಕಪಕ್ಕದಲ್ಲಿ ಯಾವ ಸ್ಟಾಪ್ ಇದೆ, ಅಲ್ಲಿ ಎಷ್ಟು ಗಂಟೆಗೆ ಬಸ್ ಬರುತ್ತೆ, ನೀವು ಎಲ್ಲಿಗೆ ಹೋಗ್ಬೇಕಂತ ನೀವು ಟೈಪ್ ಮಾಡಿದ್ರೆ ಎಷ್ಟು ಗಂಟೆಗೆ ಬಸ್ ಬರುತ್ತೆ ಅಂತ ಕೂಡ ಕ್ಲೀನಾಗಿ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಬೆಂಗಳೂರದು ಮ್ಯಾಪ್ ಅಲ್ವಾ, ಇದು BMTC ಆ್ಯಪ್ ಆಗಿದ್ದರಿಂದ ಬೆಂಗಳೂರು ಮ್ಯಾಪನ್ನೇ ನೋಡ್ಸೋದು, ಬೇರೆ ಕರ್ನಾಟಕ ಆ್ಯಪ್ ಮತ್ತು ಇಂಡಿಯಾ ಆ್ಯಪು ನೋಡ್ಸಲ್ಲ. ನೋಡಿ ನನ್ನ ಅಕ್ಕಪಕ್ಕ ಇವಾಗ ನಾನು ಟ್ರಿಪ್ಪಲ್ಲಿ ಇದ್ದೀನಿ, ಬಸ್ ಟ್ರಿಪ್ಪಲ್ಲಿ. ನೋಡಿ ರೈಲ್ವೆ ಗೊಲ್ಲಳ್ಳಿ ಇದೆ, ಟುವರ್ಡ್ಸ್ ನೆನ್ಮಂಗಲ, ಟುವರ್ಡ್ಸ್ ಗೋಪಾಲ್ಪುರ ಇದೆ. ಅದು ನನ್ನ ಅಕ್ಕಪಕ್ಕದಲ್ಲಿರೋ ಬಸ್ ಸ್ಟ್ಯಾಂಡ್ಗಳು. ನಾನು ಎಲ್ಲನ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಸಾಕು, ಬಸ್ ಅದ್ರಲ್ಲಿ ಬರುತ್ತೆ. ನಮಗೆ ಎಲ್ಲಿ ಕಂಫರ್ಟೇಬಲ್ ಇದೆ ಅಲ್ಲಿಗೆ ಹೋಗ್ಬೋದು. ನೆಕ್ಸ್ಟು ಟ್ರಿಪ್ ಪ್ಲಾನರ್ಗೆ ಹೋಗೋಣ. ಟ್ರಿಪ್ ಪ್ಲಾನರ್ ನೋಡಿ ಮೈ ಲೊಕೇಶನ್ ಅದೇ GPS ಅಲ್ಲಿ ಇಡ್ತೀರಲ್ಲ ಆ ಲೊಕೇಶನ್. ಡೆಸ್ಟಿನೇಷನ್ ಬಂದ್ಬಿಟ್ಟು ನಾನು ಸುಮ್ಮನೆ ಯಲಹಂಕ ಅಂತ ತೊಗೊತೀನಿ. ಯಲಹಂಕ ಹೊಡಿದ್ರೆ ನಿಮಗೆ ಆಪ್ಷನ್ ಬರುತ್ತೆ, ಓಲ್ಡ್ ಟೌನ್, ಸ್ಯಾಟಲೈಟ್, ಸಂತೆ ಸರ್ಕಲ್ ಅಂತ. ನಾನು ಓಲ್ಡ್ ಟೌನ್ ತೊಗೊತೀನಿ. ಓಲ್ಡ್ ಟೌನ್ ತೊಗೊಂಡಿದ ತಕ್ಷಣ ನಮಗೆ ಬರ್ದಿರುತ್ತೆ ಎಷ್ಟು ನಿಮಿಷಕ್ಕೆ ಬಸ್ ಬರುತ್ತೆ ನೀವು ನಿಂತ್ಕೊಂಡಿರೋ ಬಸ್ ಸ್ಟ್ಯಾಂಡಲ್ಲಿ ಅಂತ. ನೋಡಿ ನೆಕ್ಸ್ಟ್ ಬಸ್ 40 minutes ಫ್ರಮ್ ಯು ಅಂತ ಇದೆ. ನೆಕ್ಸ್ಟ್ ಬಸ್ 40 minutes ಫ್ರಮ್ ಯು ಅಂತ ಇದೆ. ನೆಕ್ಸ್ಟ್ ಬಸ್ 40 minutes ಫ್ರಮ್ ಯು ಅಂತ ಇದೆ. ಎಸ್ಟಿಮೇಟೆಡ್ ಟೈಮ್ ನೋಡೋಣ, 182 minutes ಇದೆ ಎಸ್ಟಿಮೇಟೆಡ್ ಟೈಮ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ. 40 minutes ಅಂದರೆ 40 ನಿಮಿಷದೊಳಗಡೆ ಈ ಬಸ್ ಬರುತ್ತೆ ನಿಮ್ಮ ಹತ್ರ ಅಂತ ಕ್ಲಿಯರಾಗಿ ಹೇಳ್ತಿದೆ. ಮತ್ತು ಬಸ್ ನಂಬರ್ ಕೂಡ ಗೊತ್ತಾಗುತ್ತೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಆ್ಯಪಲ್ಲಿ ಹೆಂಗೆ ಬಸ್ ನಂಬರ್ ಕಂಡುಹಿಡಿಯೋದು ಅಂತ. ಇದು ಆ್ಯಕ್ಚುಲಿ ಸ್ಟಾಪ್ಸು, ನಿಯರ್ ಬೈ ಸ್ಟಾಪ್ಸು. ಮತ್ತು ರೂಟ್ಸ್ಗೆ ಹೋಗೋಣ. ಪಕ್ಕದಲ್ಲಿ ಇದೆಯಲ್ಲ ರೂಟ್ಸ್ಗೆ ಹೋಗಿದ ತಕ್ಷಣ ನೋಡಿ ರೂಟ್ ನಂಬರ್ ಹೊಡಿಬೇಕು. ರೂಟ್ ನಂಬರ್ ಅಂದರೆ ಇವಾಗ ನೋಡಿ 401 ಅಂತ ಇರುತ್ತೆ, 99B ಅಂತ ಇರುತ್ತೆ, 273 ಇರುತ್ತೆ, 276 ಅಂತ ಇರುತ್ತೆ. ನಾನು ಇದರಲ್ಲಿ 401 ತೊಗೊತೀನಿ. ಟುವರ್ಡ್ಸ್ ಯಲಹಂಕ ಓಲ್ಡ್ ಟೌನ್ ಅಂತ ತೊಗೊತೀನಿ. ಓಲ್ಡ್ ಟೌನ್ ತೊಗೊಂಡಿದ ತಕ್ಷಣ ನೋಡಿ ನಮಗೆ ಬಸ್ ಟ್ರ್ಯಾಕ್ ಆಗುತ್ತೆ. ಇವಾಗ ನೋಡಿ ಗ್ರೀನ್ ಕಲರ್ ಇದೆಯಲ್ಲ ಅದು ಬಂದ್ಬಿಟ್ಟು ಬಸ್ ಸ್ಟಾರ್ಟ್ ಆಗೋ ಡೆಸ್ಟಿನೇಷನು, ರೆಡ್ ಕಲರ್ ಬಂದ್ಬಿಟ್ಟು ಬಸ್ ಎಂಡ್ ಆಗೋ ಡೆಸ್ಟಿನೇಷನು. ಬಸ್ ಇವಾಗ ಅಲ್ಲಿ ತಲುಪಿದೆ ಡೆಸ್ಟಿನೇಷನು, ಅದು ಎಲ್ಲಿದೆ ಅಂತ ನೋಡ್ಬೋದು. ಟ್ರ್ಯಾಕ್ ಕೂಡ ಮಾಡುತ್ತೆ ಈ ಆ್ಯಪು. ಈ ಆ್ಯಪ್ ನಿಮಗೆ ಸೂಪರಾಗಿ ಯೂಸ್ಫುಲ್ ಆಗಿದೆ ಅಂದರೆ ಏನು ಮಾಡಬೇಕಾಗಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕು, ಶೇರು, ಕಮೆಂಟ್ ತಿಳಿಸಿ. ಅದನ್ನು ಹೊಸ ಆ್ಯಪ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಅಲ್ಲಿ ಕೂಡ ನೀವು ಹೋಗ್ಬಿಟ್ಟು ಕಮೆಂಟ್ ಮಾಡ್ಬೋದು. ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಬರ್ತೀನಿ ಗೈಸ್. ಇವತ್ತಿನ ವೀಡಿಯೋ ಇಷ್ಟೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್. ಅಲ್ಲಿಗಂಟ ನೀವು ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾಯಿರಿ ಮತ್ತು ಕಮೆಂಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡ್ತಾನೆ ಇರ್ರಿ. ಬಾಯ್.